ಗಂಗಾನು ಒಳ ಬಿಡವಳು, ನಮ್ಮ ನೇತ್ರನು ಒಳ ಬಿಡವಳ. ಏನು ಮಾಡಕತ್ತಾರನವ ಇವ ಮುಂಜಾನೆಯಿಂದ ದಗದ ತುಸ ಇರಂಗಿಲ್ಲ. ಬ್ಯಾನ್ ಸುಮ್ ಕುಂದ್ರ ಹೋರಿ ಅಂತ ಕುಂದ್ರಿಸಿ ಬಿಟ್ಟಾರ ನೋಡು. ಹೌದಿವ ಪಾರವ, ಎದಕ್ಕೆ ಏನೈತೇನ ಒಟ್ಟ ಒಳಗ ಬಿಡವಲ್ರಿ ನಾನು. ನೀವು ಆರಾಮಾಗಿ ಕುಂದ್ರಿ ಅಂತೇಳಿ ಹೇಳ ದೊಡ್ಡವರ, ನೀವು ಆರಾಮಾಗಿ ಕುಂದ್ರಿ ಅಂತೇಳಿ ಹೇಳಿಲ್ವ ನಮ್ಮ ಗಂಗವ. ಆಕೆ ನೇತ್ರವನು ಆಕೆ ಕೂಡಸು ಅಂತಂದ್ಲು. ಇನ್ನು ಅವಾಗ ಖುಷಿನ ಎತ್ಕೊಂಡು ಕುಂದಿರ್ಬೇಕನ್ನ ಅವ್ರ ದೊಡ್ಡಪ್ಪ ಅಂದ, ಎತ್ಕೊಂಡು ಹೋರಿ ದೊಡ್ಡಪ್ಪ ಅಂತೇಳಿ ಕಳಿಸಿಬಿಟ್ಲವ. ಏನೇ ಬಿಸಾವ ಏನೇವ ಮನ್ಯಾಗ ತುಸ ದಗದಿಲ್ಲಕ್ಕ. ಇದನ್ನ ಸಂಡಿಗೆ ಹಿಟ್ಟು ಮಳ್ಳಿಸ್ಬೇಕಂತೇಳಿ ಎಲ್ಲ ರುಬ್ಬಿ ತಯಾರಿ ಮಾಡಿಟ್ಟಿನಿ. ಈ ಹುಡುಗರು ನೋಡಿದ್ರೆ ಒಟ್ಟ ಒಳಗ ಬಿಡವಲ್ಲು ನನ್ನ. ಅವ್ವ ದೊಡ್ಡವ ಚಾ ತಗೋರಿ. ಏವ ಚಾದ್ ಬಿಡ್ರಿ, ಇವ ಮನ್ಯಾಗ ತುಸ ಇಲ್ಲ, ಇವತ್ತು ಸಂಡಿಗೆ ಹಿಟ್ಟು ಮಳ್ಳಿಸ್ಬೇಕು. ಅಲ್ಲಿ ಬಿಸಿಲು ಭಾಳ ಆತಂದ್ರ ನನಗೆ ಹಾಕೋದಾಗಂಗಿಲ್ರಿ. ಇವ ಹೇಳಿದ್ರೆ ಅರ್ಥ ಮಾಡ್ಕೊಳವಲ್ರಿ. ಏನು ಎಬ್ಸಿರಿ ಬೇ ನೀವಿಬ್ರು, ಒಟ್ಟ ನಮ್ಮನ್ನ ಏನು ಕೆಲಸ ಮಾಡಕ್ ಬಿಡವಲ್ರಿ. ನಿಂದು ಸಂಡಿಗೆ ಹಿಟ್ಟು ಮಸಿದ್ದಾಯ್ತು, ಸಂಡಿಗೆ ಹಾಕಿದ್ದೂ ಆಯ್ತು. ಏನು ಹಾಕತಿ ನೀನು? ನಿಮ್ಗೆ ಅದೆಲ್ಲ ಮಾಡಕ್ ಬರ್ತತೆ. ಸುಮ್ಮನೆ ಸುಳ್ಳಪ್ಪ ಹೇಳಕ್ ಹೋಗ್ಬೇಡ, ಹಾಳಾಗಿ ಹೋಗುತ್ತೆ ಬಿ ಅದು. ಸಂಡಿಗೆ ಇವಾಗ ಹಿಟ್ಟು ಮಳಿಸ್ಲಿಕ್ಕಂದ್ರೆ ಹುಳಿ ಬಂದ್ಬಿಡ್ತದು. ನಾನು ಯಾಕೆ ಸುಳ್ಳು ಹೇಳಿ? ತಡಿ ವೈನಿ ಕರಿತೀನಿ. ವೈನಿ ಬಾಯಿಲೆ. ಹೌದತ್ತಿ, ಸಂಡಿಗೆ ಹಿಟ್ಟು ಮಳಿಸಿದ್ವಿ, ರೊಟ್ಟಿ ಮಾಡಿದ್ವಿ, ಪಲ್ಯ ಮಾಡಿದ್ವಿ, ಎಲ್ಲ ಕೆಲಸ ಆಗೈತಿ. ಇವತ್ತು ಆರಾಮಾಗಿರ್ಬೇಕು ನೀವಿಬ್ರು. ಅಂಥದಿನ್ನ ಐತಿ ಇವತ್ತು. ಒಟ್ಟ ನಮ್ಮನ್ನ ಒಟ್ಟ ಎದ್ದೆ ಹಾಕ್ಬಿಡವಲ್ರಿ. ನನಗೂ ಅದಕ್ಕೆ ತಿಳಿವಲ್ದವ ಪಾರವ. ಅದು ಮದರ್ಸ್ ಡೇದು ವಿಡಿಯೋನ ಅರ್ಧ ಹಾಕಿದ್ದೀನಿ ರೀ, ನೀನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಅದನ್ನು ಕಂಟಿನ್ಯೂ ಮಾಡಕತ್ತೀನಿ ರೀ. ಇವತ್ತು ಮದರ್ಸ್ ಡೇ, ಅದಕ್ಕೆ ಇವತ್ತೇನು ಕೆಲಸ ಮಾಡಬಾರ್ದು ನೀವಿಬ್ರು. ಅಂದ್ರೆ ಇವತ್ತು ತಾಯಂದಿರ ದಿನಾಚರಣೆ. ದಿನ ನೀವು ನಮಗೋಸ್ಕರ ಎಲ್ಲ ಕೆಲಸ ಮಾಡ್ತಿರೋದಿಲ್ಲ. ಹಾಂ, ಎದ್ದು ಬಿದ್ದು ಎಲ್ಲ ಮಾಡ್ತೀರಿ. ಇವತ್ತೊಂದು ದಿನ ಆರಾಮಾಗಿರ್ರಿ. ನಿಮ್ಮ ಕೆಲಸನ ನಾನು ವೈನಿ ಮಾಡಕತ್ತೀವಿ. ಅತ್ತಿ, ನೀವಿಬ್ಬರು ನನಗೆ ತಾಯಿ ಪ್ರೀತಿ ತೋರಿಸಿರಿ. ನಾನಂಕರು ತಾಯಿ ಪ್ರೀತಿ ಹೆಂಗಿರ್ತೈತಿ ಅಂತ ನನಗೆ ಗೊತ್ತಿದ್ದಿದ್ದಿಲ್ಲ. ಈ ಮನೆ ಬಂದಿಂದ ನನಗೆ ನೀವಿಬ್ಬರು ತಾಯಿ ಪ್ರೀತಿ ಕೊಟ್ಟಿರಿ. ಅದಕ್ಕೆ ಇವತ್ತು ನಿಮ್ಮಿಬ್ಬರನ್ನು ಕೂಡಿಸಿ ನಾವಾಗೆಲ್ಲ ಕೆಲಸ ಮಾಡಕತ್ತೀವಿ. ಅಯ್ಯೋ ದೇವ್ರ, ನಮಗಿದು ತಾಯಂದ್ರದ್ದು ದಿನಾಚರಣೆ ಪರ್ಣಾಚರಣೆ ನಮಗೆ ಯಾವಾಗೂ ಇದನ್ನು ಮಾಡಿನೇ ಇಲ್ಲಿ ಬಿಡಿಯವ, ನಾವು ಮಾಡಿಲ್ಲ. ಯಾಕ ಕಾಲ ಬದಲಾದಂಗೆ ಇಂಥವೆಲ್ಲ ಚಲೋ ಆಕ್ಕವು. ಮಧ್ಯಕ್ಕೆಲ್ಲ ಇದ್ದಿದ್ದಿಲ್ಲ ಬಿಡಿವಿ ಇವು. ಆತಲ್ವ, ನಾವಿನ್ನು ದಗದ ಮಾಡ್ತೀವಿ, ಸಾಕ್ಬಿಡು ನೀವು ಕುಂದಿರ್ಸಿ ಮಾಡಿ ಹಾಕಿದ್ದು. ಇನ್ನೂ ಬಾಕಿ ಐತಿ. ಇವತ್ತು ನಿಮ್ಗೆ ಏನೆಲ್ಲ ಇಷ್ಟ ಐತಿ ಅದನ್ನೆಲ್ಲ ನಾವು ಮಾಡ್ಬೇಕು. ನೀವು ಮಾಡಿದ್ದು ಸಾಕು. ಅದೇನೋ ಪೇಪರ್ ಐತಂದ್ಲಲ್ವೇ ಗಂಗಾ, ಆ ಪೇಪರ್ಗೆ ತಯಾರಿ ಮಾಡ್ಕೊ ಹೋಗು. ಅತ್ತಿ, ನಾ ಅದಕ್ಕೆಲ್ಲ ಓದ್ಕೊಂಡೀನಿ. ಗಂಗಾ ಎಲ್ಲ ನನ್ನ ತಯಾರಿ ಮಾಡ್ಯಾಳ, ಎಲ್ಲ ಓದ್ಸಾಳ. ನಾನು ಪಾಸ್ ಹಾಕಿನಿ ಅನ್ನೋದು ನನಗೆ ಗೊತ್ತೈತೈತಿ. ಆದ್ರೆ ನೀವೆಲ್ಲರೂ ನನಗೆ ಇಷ್ಟೊಂದು ಪ್ರೋತ್ಸಾಹ ಕೊಡ್ಲಿಕ್ಕಂದ್ರೆ ನಾನು ಏನೂ ಓದಕ್ಕಾಕಿಲ್ಲ. ನಾ ಹೆಬ್ಬಟ್ಟು ಎಲ್ಲ ಓದಕ್ಕೆ ಕಲಿತೆ ನಾನು. ನನಗೆ ನೀನು ತಂಗಿಕಿನ ಹೆಚ್ಚು. ನಾನು ಅನ್ಪಡಿದ್ದೆ. ನನಗೆ ನೀನು ಓದೋದ್ರಾಗೂ ನನಗೆ ಟೈಮ್ ಮಾಡಿಕೊಂಡು ನೀನು ನನ್ನ ಓದಿಸಿದಿ. ಥ್ಯಾಂಕ್ಸ್ ಗಂಗಾ. ಬರೀ ಥ್ಯಾಂಕ್ಸ್ ಹೇಳೋದಾತು. ಮುಂದಿಂದು ಪ್ರೋಗ್ರಾಮ್ ಐತಿ ಬಾ ವೈನಿ, ಅನ್ನು ಮಾಡೋನು. ಅತ್ತಿ, ಈಗ ಕೇಕ್ ಕಟ್ ಮಾಡ್ಬೇಕು ನೀವು. ಏನು ಕೇಕು ಪಾಕ ಯವ್ವ, ಏನು ತಲೆ ಹಿಡಿಸಿರಿ? ಇನ್ನೂ ಹೊಲಕ್ಕೆ ಹೋಗ್ಬೇಕು ನಾನು. ನನ್ನೊಬ್ಬವನು ಬಿಟ್ಟು ನೀನು ಕೇಕ್ ಕಟ್ ಮಾಡ್ಸಕತ್ತಿಯಲ್ಲ ಗಂಗಾ? ಓ ಅಣ್ಣ, ಈಗ ಬಂದೇನಾ? ಬಾ ಕೃಷ್ಣ, ಈಗ ಬಂದೆಪ್ಪ. ರುಕ್ಮಿಣಿ ಇಲ್ಲದಳ? ರುಕ್ಮಿಣಿ ಇನ್ನು ತವ್ರ ಮನೆ ಬಿಟ್ಟು ಬಂದೆ. ಚಲೋ ಆತು ನೋಡು, ಭಾಳ ದಿನ ಆಗಿತ್ತು, ಒಟ್ಟ ಬಂದಿದ್ದೇ ಇಲ್ಲ. ಅಣ್ಣ ನಮ್ಮನ್ನ ನೆನಪು ಹಾರಕತ್ತಾನ. ನಾನು ನೆನಪು ಹಾರಕತ್ತಿಲ್ಲ, ನೀವು ನೆನಪು ಹಾರಕತ್ತೀರಿ. ನಾನು ಬರೀ ನಾನು ಬರ್ತೀನಿ, ನೀವು ಒಂದಿನ ಬರ್ತೀರೇನ? ಇಲ್ಲಪ್ಪ, ಈ ಸತಿ ಮಾತ್ರ ಒಂದು 4 ದಿನ ಬಂದ ಹೋಗ್ತೀವಿ ತಗೋ. ಯವ್ವ, ನಿಮ್ಮಿಬ್ಬರಿಗೆ ಸೀರೆ ತಂದಿನಿ ನೋಡಿ ಜೋಡಿ ಮ್ಯಾಗ, ಊಟ ಬರ್ರಿ. ಅಯ್ಯೋ ಯಪ್ಪ, ಇವನ್ನೆಲ್ಲ ಎದಕ್ಕೆ ತರಕ್ಕೆ ಹೋದಿ? ಸೀರೆ ಅಂತ ಸೈದ್ವಾ? ಈಗೇನು ಹಬ್ಬ ಅಲ್ಲ, ಹುಣ್ಣಿಮೆ ಅಲ್ಲ, ಏನು ಜಾತ್ರೆ ಅಲ್ಲ, ಮುಹೂರ್ತ ಅಲ್ಲ. ಅವ್ವ, ನಾನು ತಾಯಿ ಕಳ್ಕೊಂಡ್ಮೇಲೆ ನೀವ ನನಗೆ ತಾಯಿ ಆದ್ರಿ. ನೀನಂಕರು ನನ್ನ ಹೆತ್ತ ತಾಯಿಕಿನ್ನ ಹೆಚ್ಚಿಗೆ ನೋಡ್ಕೊಂಡಿ. ನಮ್ಮ ಇದ್ಲಂದ್ರೆ ಇಷ್ಟೊಂದು ನೋಡ್ತಿದ್ಲ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಭಾಳ ಪ್ರೀತಿಯಿಂದ ನೋಡ್ಕೊಂಡು ನನಗೆ ಯಾರು ಏನೇ ಅಂದ್ರೂ ನೀನು ನನ್ನ ಬಿಟ್ಕೊಡ್ಲಿಲ್ಲ. ನೀನು ನನಗೆ ಬೆನ್ನೆಲುಬಾಗಿ ನಿಂತು ಬೇವ. ಯಾರು ಏನಂದ್ರೂ ನಾನು ಬಿಟ್ಕೊಡ್ಲಿಲ್ಲ. ನೀನು ನನ್ನ ಮಗ ಬೇಕಂತೇಳಿ ನನ್ನ ಹಿಂದೆ ನಿಂತು ನೀನು ಜನ್ಮ ಕೊಟ್ಟಾಕಿ ನನ್ನ ತಾಯಿ ಆಕಿ ಇರಬೇಕು. ಆದ್ರೆ ನನ್ನ ಜೀವನ ಕೊಟ್ಟಾಕಿ, ನನ್ನ ಸಾಕಿ ಬೆಳೆಸ್ದಾಕಿ ನೀನು ಬೇಯವ್ವ. ಎಷ್ಟು ಜನ್ಮ ಎತ್ತಿದ್ರು ನಿನ್ನ ಋಣ ತೀರ್ಸೋಕ್ಕಾಗಂಗಿಲ್ಲ ನನಗೆ. ತಾಯಿ ಮಕ್ಕಳ ನಡು ಅದೇನದು ಋಣಾಪನ ಅನ್ಕೊಂಡು ಸಾದ್ಗಿಡಿತ ನಡ ಮಧ್ಯಾಹ್ನದಾಗ ಇಟ್ರು ಅಂತ ಏನೇನು ಹುಚ್ಚರಾಕರಿ ಎಬ್ಸ್ಕೊಂಡು ಕುಂತು ಬಿಟ್ರಿ. ನಿಮ್ಮ ಹೇಳ್ರಿ ನೋಡ್ರಿ, ತಾಯಿ ಮಕ್ಕಳ ಸಂಬಂಧ ಅಂದ್ರೆ ಕೊನೆ ತನಕ ಇರೋದದು. ಅದು ಆಚರಣೆ ಅಂತ ಈ ಚರಣೆ ಅಂತ ಇದನ್ನ ಮಾಡಿದ್ರೆ ಅತ್ತ ತಾಯಿ ಮಕ್ಕಳ ಸಂಬಂಧನ ಹೇಳ್ರಿ. ನಿಮ್ಮ ಸಾದ್ಗಿಡಿಗಳ ನೋಡು ಹಿಂಗತಿ ಮಾಡ್ತಾಳ ನೋಡವ್ವ. ಏನೋ ಪ್ರೀತಿಯಿಂದ ಮಾಡಕತ್ತಾರ ಅಂತಿಲ್ಲ. ಈಗ ಮುಂಜಾನೆ ಹೊತ್ತ ಆಕಿ ದಗದ ಮಾಡಿಲ್ಲಲ್ಲ, ಅದಕ್ಕೆ ಆಕಿಗೆ ಅವಾಗ ಕೈ ಚುಟು ಚುಟು ಅನ್ನಕತ್ತಾವೇನ. ಕಡಿಕ ಮಣಕಾಲ್ ಹಿಡ್ಕೊಂಡಿದ್ದಾವ. ಕೆಲಸ ಮಾಡಿಲ್ಲಂದ್ರ ಏನೋ ಇರಂಗಿಲ್ಲ, ಕೆಲಸ ಮಾಡ್ಲಿಕ್ಕಂದ್ರೆ ಕೈಕಾಲು ಹಿಡ್ಕೊಂತಾವ ಈಕಿವು. ಅದು ಮಾತ್ರ ಕರೆನ. ನಾವು ಕೆಲಸ ಮಾಡಿದ್ರು ನಮ್ಮ ಅತ್ತಿ ಸರಿವಾ ನಾ ಎಲ್ಲ ಮಾಡ್ತೀನಿ ಅಂತೇಳಿ ನಮ್ಮನ್ನ ಹಿಂದಕ್ಕೆ ಸರಿಸಿ ಮಾಡ್ತಾಳೆ ನಮ್ಮ ಪಾರ್ವತಿ. ಕುಂತು ತಿನ್ನೋದ್ರೆ ನಮ್ಗೆ ಬರೋಬ್ಬರಿ ಆಗಂಗಿಲ್ಲವ, ದುಡ್ಡು ತಿನ್ಬೇಕು. ಏನದು ಕುಂದ್ರದು?
ಕೈ ಕಾಲಾಗ ಶಕ್ತಿ ಐತಿ, ಮಾಡ್ತೀನಿ. ನಾ ಶಕ್ತಿ ಮೀರಿ ಅಂದ್ರೆ ಮಾಡಂದ್ರೆ ಮಾಡೋಕ್ಕಾಗತ್ತನು? ಯವ್ವ ನಮ್ಮ ಪಾರವನಾಗ ನಮಗೆ ನೀಗಂಗಿಲ್ಲ ಯವ್ವ. ನೀವೆಲ್ಲ ಮಾತಾಡ್ತೀರಿ, ನಾನು ಕೇಕ್ ತೊಗೊಂಬಂದ್ಬಿಡ್ತೀನಿ. ನೀ ತಗೊಂಬಾ, ನಾ ಒಬ್ಬ ಸ್ಪೆಷಲ್ ವ್ಯಕ್ತಿನ ಕರ್ಕೊಂಬಂದಿನಿ, ಅವರು ಬರ್ತಾರಂತ, ಅವರು ಜಾಯ್ನ್ ಆಗ್ತಾರ. ಯಾರನ್ನ ಅವ್ರ? ನಿನ್ನ ಫ್ರೆಂಡೇನ? ನೀ ಹೋಗ್ಬೇ, ಕೇಕ್ ತಗೊಂಬಾ, ಹೇಳ್ತೀನಂತ. ಯಾರು? ನೀನು ಕೂಡ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಬಂದಿಯನ? ಹೊರಗಡೆ ನಿಂದಿರ್ಸಿಯನ್ನ ಕರ್ಕೊಂಬರ್ಬೇಕಿಲ್ಲ ಒಳಗೆ. ಒಂದು ಸ್ವಲ್ಪ ತಡ್ರಿ, ಹಂಗೆ ಕರ್ಕೊಂಬಂದ್ಬಿಟ್ರ? ಹಾಂ, ಅಲ್ಲ ಯಪ್ಪ, ಎಷ್ಟೊತ್ತನ ಹೊರಗೆ ನಿಂದಿರ್ತಿ? ಕರಿ ಅವ್ರನ್ನ. ಅಲ್ಲಿ ಏನು ಅನ್ಕೊಳಕಿಲ್ಲ ಅವರು. ತಡಿ ಬೇ, ಸಮಾಧಾನ ಮಾಡ್ಕೊ, ಕರಿತೀನಿ. ಅತಿಥಿಗಳನ್ನ ಹಂಗೆ ಭಾಳತನ ಹೊರಗೆ ನಿಂದಿರ್ಸ್ಬಾರ್ದು, ನಮ್ದು ಪದ್ಧತಲ್ಲ. ಕೇಕ್ ರೆಡಿ. ನಾನ ಮಾಡಿ ನೋಡಿ ನನ್ನ ಕೈಯಾರ ಇದನ್ನ ಕೇಕ್. ನೀನು ಮಾಡಿಯಾ? ಅಯ್ಯೋ, ಹೆಂಗಿರುತ್ತೋ ಏನೋ. ಯವ್ವ ಹುಷಾರಾಗಿರ್ಬೇ ಯವ್ವ, ಮತ್ತು ತಿಂದು ಮತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಂಗ ಆಗ್ಬಾರ್ದು. ಅಣ್ಣ, ನಾನು ಚಲೋ ತಗ ಮಾಡಿರ್ತೀನಿ. ಹೆಂಗೆ ಅಂತೀನಿ ನೀನು? ನಾನು ಯಾವತ್ತಾದ್ರೂ ಏನಾದರೂ ಕೆಡ್ಸೇನೆ ಅಂತ ಅವನ್ನ. ಏ ಆಟಕ್ಕೆ ಅತ್ಕೊಂತ ನಿಂದ್ರಬೇಡ, ನಾ ಹಂಗೆ ಸುಮ್ಮನೆ ಮಸ್ಕಿರಿ ಮಾಡಿದೆ. ಹಂಗೆ ಬಾ. ಯಾಕ ನಾನು ಚಲೋ ತಗ ಮಾಡಂಗಿಲ್ಲ, ನಾ ಎಲ್ಲ ಅಡುಗೆ ಎಲ್ಲ ಚಲೋ ಮಾಡ್ತೀನಿ. ಕೇಕ್ ಕೆಡಿಸ್ತೀನಿ ಅಂತ ಹೇಳಿ ನೋಡೋಣ. ನಾ ಯಾವತ್ತಾದ್ರೂ ಏನಾದರೂ ಕೆಡ್ಸೀನಿ ಎಂಬೆ? ವೈನಿ ನಾನು ಕೂಡಿ ಮಾಡಿ ಹೋಗತ್ತನ, ನಾನು ಒಬ್ಬಕ್ಕೆ ಮಾಡಿಲ್ಲ. ಆಯ್ತಾಯ್ತು, ನೀ ಚಲೋ ತಗ ಮಾಡ್ತಿ, ನನಗೆ ಗೊತ್ತೈತಿ. ಸರಿ, ಆ ಕೇಕ್ ಇಡು, ಅವ್ರನ್ನ ಕರ್ಕೊಂಬರ್ತೀನಿ. ಬಾ, ನಾ ಒಳಗೆ ಬಾ. ಇಲ್ಲೋ, ನಾನು ಒಳಗೆ ಬಂದಂದ್ರೆ ಸುಮ್ಮನೆ ಮನೆಯಾಗೆಲ್ಲ ದೇವಳಗತ್ತ ಬೇಡ. ಅಪ್ಪ ಸಿಟ್ಟು ಮಾಡ್ಕೋತಾನ, ಅವನು ಸಿಟ್ಟು ಮಾಡ್ಕೋತಾಳೆ, ಬೇಡ ಬೇಡ. ನಾ ಒಳಗೆ ಬರಲ್ಲ, ನಾ ಹಿಂಗೆ ಹೊರಗೆ ಹೋಗ್ಬಿಡ್ತೀನಿ, ಬೇಡ. ಈ ಮನೆ ಒಳಗೆ ಕಾಲಿಡಕ್ಕೂ ನಾನು ಲಾಯಕ್ಕಿಲ್ಲ. ಹಂಗೇನು ಆಗಂಗಿಲ್ಲ, ನಾನು ಈ ಸುಮ್ಮನೆ ಬಾ. ಯಾರದಾರ ಏನ ಹೊರ ನಿಂದಿಸ್ ಬಂದೈತಿ ಸ್ವಾದಿಗೇಡಿ. ಪಾಪ ಅವ್ರು ಏನು ತಿಳ್ಕೊಳಕಿಲ್ಲ. ಈ ಒಲ್ಲು ಬಿಡು ಕೈನ. ಆ ಸ್ಪೆಷಲ್ ವ್ಯಕ್ತಿ ಇವ್ರ ನೋಡ್ಬಿ ಇವ. ನಮ್ಮ ರಾಘು, ಇವನ್ ಎದಕ್ಕೆ ಮನೆ ಕರ್ಕೊಂಬಂದಿ ನೀನು? ಏನು ಸಂಬಂಧ ಐತಂತ ಈ ಮನೆ ಬಂದಿ ನೀನು? ಈ ಮನೆಯಾಗ ಯಾರು ಅದಾರ ಅಂತ ಬಂದಿ ನೀನು? ನನಗೆ ಯಾವ ಸಂಬಂಧನೂ ಬೇಡ ಅಂತ ಹೋಗಿದ್ದೀನಿ ನೀನು. ಎದಕ್ಕೆ ಬಂದಿ ಮತ್ತೆ? ಎದಕ್ಕೆ ಈ ಮನೆ ಬಂದಿ? ನಾ ಅದಕ್ಕೆ ಒಲ್ಲೆ ಅಂದೆ. ನೀನು ಒತ್ತಾಯ ಮಾಡಿ ಕರ್ಕೊಂಬಂದು ಈ ಮನೆಯವ್ರಿಗೆ ಮೋಸ ಮಾಡೀನಿ ನಾನು. ಈ ಮನೆಯವ್ರಿಗೆ ಮಗ ತೋರ್ಸಕ್ಕೂ ಲಾಯ್ಕಿಲ್ಲ ನಾನು. ಇಲ್ಲ, ನಾವು ಹೊಳ್ಬೇಕಿನಿ ಅಣ್ಣ, ಒಂದು ನಿಮಿಷ ತಡಿ. ಇಟ್ಕೊಂಡವಳು ಎಲ್ಲ ಕಿತ್ಕೊಂಡು ಹೊರಗೆ ಹಾಕ್ಯಾಳ. ಈಗ ಯಾವ ನಾಟಕ ಇಟ್ಕೊಂಡು ಬಂದಾರೇನು ಇವರು? ನನ್ನ ಸೊಸಿ ಬರೋಬ್ಬರಿ ಏನಾಕತ್ತಾಳ. ಈಗೇನು ನಾಟಕ ತಗೊಂಬಂದಿ? ದೊಡ್ಡವ ಒಂದಿಟ್ಟು ಸುಮ್ಮನೆ ಇರ್ಬಿ. ಯಾಕ ಮನಿ ಮಗ ಮನಿ ಬಂದಾನ, ಸಮಾಧಾನ ಮಾಡ್ಕೊ. ನೋಡಿಲ್ಲ ಅವ ಈಗ ತ್ರಾಸ ಆಗೈತಿ. ಮತ್ತೆ ನಾವು ಗಾಯದ ಮ್ಯಾಗ ಬರಿ ಕೊಡೋದು ಚಂದ ಇರಂಗಿಲ್ಲ ಅಕ್ಕ. ಏನು ಪರವ, ಎಲ್ಲ ಗೊತ್ತಿದ್ದನು ಮಾತಾಡ್ತೀನ. ನಾನು ಇವನ್ನ ಕಣ್ಣಿಟ್ಟು ಜೋಪಾನ ಮಾಡಿದ್ದೆ. ಮನೆಯವ್ರನ್ನ ವಿರುದ್ಧ ಹಾಕ್ಕೊಂಡೆ ನಾನು. ಇವನ ಸಂಬಂಧ, ಮಗನ ಸಂಬಂಧನ ಕಾಲಿಗೆ ಕೆಳಗೆ ಇಳಿಸಿದ್ರೆ ಕಾಲಿಗೆ ಮಣ್ಣು ಹತ್ತತ್ತಂತೇಳಿ ಬಗಲಾಗಿ ಎತ್ಕೊಂಡು ಅಡ್ಡಾಡಿದೆ, ತಲೆ ಮ್ಯಾಗೆ ಎತ್ಕೊಂಡು ಅಡ್ಡಾಡಿದೆ. ಏನೂ ಕಡಿಮೆ ಆಗಬಾರ್ದು ಅಂತೇಳಿ ಬೇಡದ್ದ ಮಾಡಿದೆ. ಇವ ಏನು ಮಾಡಿದ? ನನಗೆ ಋಣ ತೀರಿಸಿಬಿಟ್ಟ, ಕಪಾಳಗೆಡ್ಡಿ ಬಡಿದು ನನ್ನ ಬಾಯಿ ಬಂದಂಗೆ ಬೇದು. ಅದು ಯಾವಕ್ಕಿಗೋಸ್ಕರ? ದೊಡ್ಡವ ಅದೆಲ್ಲ ಹಿಂದಿನ ಕತೆ, ಅದನ್ನೆಲ್ಲ ಮರ್ತು ಬಿಡ್ರಿ. ನೀ ಎಲ್ಲ ಹೇಳ್ತಿ ಮರೆತು ಬಿಡು ಅಂತೇಳಿ. ಆದ್ರೆ ನನಗೆ ಎಷ್ಟು ತ್ರಾಸ ಆಗೈತೆ ಅಂತ ನನಗೆ ಗೊತ್ತೈತಿ. ಹೆತ್ತು ಹೊಟ್ಟಿಗಿನ ಒದ್ದು ಹೋದ ಮಗ ಅದ ಇವ 10 ತಲೆ ಹಾವು. ಬೇಡಪ್ಪ ಬೇಡ, ಇವನಿಂದ ಇಷ್ಟು ದಿನ ನೋವು ತಿಂದಿದ್ದು ಸಾಕಾಗಿ ಹೋಗೈತಿ. ಇನ್ನೂ ಇವನು ಮನ್ಯಾಗ ಕರ್ಕೊಂಡು ಇವನಿಂದ ಇನ್ನು ಅನುಭವಿಸೋಕೆ ನನಗೆ ಆಗಂಗಿಲ್ಲ. ಮರ್ಯಾದೆ ಹೋತು, ಎಲ್ಲ ಮುಗಿಸಿಬಿಟ್ಟ. ಅಣ್ಣ, ನೀವು ಹೇಳ್ತಿರಲ್ಲ ಅದು ಬಾಯಿ ಮಾತಿಲ್ಲ ಅಷ್ಟೇ. ಈ ಮನುಷ್ಯ ಅದನಲ್ಲ ಭಾಳ ನಾಟಕದ ಮನುಷ್ಯ ಅದನ. ಅತ್ತೆಯರು ಹೇಳ್ದಂಗೆ 10 ತಲೆ ಹಾವ. ಒಂಥರ ಊಸುರುಳಿ ಅಂದ್ರೂ ಪರವಾಗಿಲ್ಲ ಇವರಿಗೆ. ಕಟ್ಕೊಂಡಿರೋ ಹೆಂಡ್ತಿ ನಾನು ಅಲ್ಲೇ ಹೆರಿಗೆ ನೋವಿನಿಂದ ಒದ್ದಾಡಕತ್ತೀನಿ, ಸುಮ್ಮನೆ ಬಿಟ್ಟು ಹೋದ್ರು. ಕಣ್ಣಿಲ್ಲೇ ನೋಡಿ ಸಾಯಿಲಿ ಅಂತೇಳಿ. ಇಂಥ ಗಂಡ ನನಗೆ ಬೇಕಾ? ಮುಂದಾದ್ರೂ ಏನಾದರೂ ಮಾಡೋರ ಇವ್ರು. ಇವ್ರನ್ನ ಎದಕ್ಕೆ ಕರ್ಕೊಂಬಂದ್ರಿ ಅತ್ಯಾರ? ಇವ್ರು ಈ ಮನೆಗೆ ಬಂದಾರಂದ್ರೆ ನಾನು ಈ ಮನೆಯಾಗ ಇರಂಗಿಲ್ಲ ರೀ. ನನ್ನ ಮಗನ ಕರ್ಕೊಂಡು ಹೋಗ್ತೀನಿ. ಇವರಿಂದ ನನ್ನ ಮಗುಗೆ ನನಗೆ ಅಪಾಯ ಐತಿ, ನಾ ಹೋಗ್ತೀನಿ ರೀ. ನಾ ಹೇಳಿದ್ನಿಲ್ಲ, ನಾ ಬದಲಾಗಿನಂದ್ರೂ ಯಾರೂ ನಾನು ನಂಬಂಗಿಲ್ಲ ಕೃಷ್ಣ. ನಾನು ಹೋಗ್ತೀನಿ. ಯಾರೂ ಈ ಮನೆ ಬಿಟ್ಟು ಹೋಗ್ಬೇಕಾದಂಥ ಅವಶ್ಯಕತೆ ಇಲ್ಲ, ನಾನು ಹೋಗ್ತೀನಿ. ಹೌದು, ನನ್ನಿಂದ ತಪ್ಪಾಗೈತಿ. ನಾ ತಿದ್ಕೊಂತೀನಿ ಅಂದ್ರೂ ನೀವು ಯಾರೂ ನಂಬಂಗಿಲ್ಲ ಅಂತಲೂ ನನಗೆ ಗೊತ್ತೈತಿ. ಬೇಡ, ನಾನು ಹೋಗ್ತೀನಿ, ನೀವೆಲ್ಲರೂ ಚಂದಾಗಿರಿ. ರಾಘು, ಎಲ್ಲಿ ಹೋಗೋದು ಬೇಡಪ್ಪ, ಇಲ್ಲೇ ಇರು. ನಿನಗೆ ತಪ್ಪಿನಾರು ಆಗೈತಲ್ಲ ಸಾಕಷ್ಟ. ನೋಡಪ್ಪ, ಅಕ್ಕ ಮಾತಾಡಿದ್ರೆ ತಪ್ಪಿಲ್ಲ. ಯಾಕೆ ಹೇಳು? ಹೆತ್ತು ಹೊಟ್ಟಿ ಉಳಿಸಿ ನೀನು, ಅದಕ್ಕೆ ಆಕೆ ಅಕ್ಕ ಹಂಗತಿ ಮಾತಾಡ್ತಾಳೆ. ತಾಯಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಯಾರು ಪರವ ಅವಾಗ ಕ್ಷಮೆ ಕೇಳಿದ್ರು ನಾನೇನು ಒಳಗೆ ಕರ್ಕೊಳಂಗಿಲ್ವ? ಬೇಡ. ನಾನು ನನ್ನ ಸೊಸಿ ಎಲ್ಲಿರ್ತಾಳೆ, ನನ್ನ ಸೊಸಿ ಕೂಡ ಅಲ್ಲೇ ಇರ್ತೀನವ. ಬ್ಯಾಡವ ಯವ್ವ, ಇವನು ಸಂಘಟನೆ ಬೇಡ. ಅಕ್ಕ ತಪ್ಪಿನಾರು ಆಗೈತಿ, ಇನ್ನಾದ್ರೂ ನೀವು ಕ್ಷಮಿಸ್ರಿ. ಒಬ್ಬ ಮನುಷ್ಯ ತಪ್ಪು ಮಾಡ್ಲಾರ್ದ ಮನುಷ್ಯ ಯಾರದಾರ ಹೇಳ್ರಿ? ಅದು ಬಿಡ್ರಿ. ಮಾವಾರು ಮೊದ್ಲಿಕ್ಕೆ ಹೆಂಗಿದ್ರು ಅವರು ತಿದ್ಕೊಂಡ್ರಿ ಇಲ್ಲ, ಹಂಗೆ ಅವಂಗೂ ಒಂದು ಅವಕಾಶ ಕೊಡ್ರಿ. ತಿದ್ಕೋತಾನ ರಾಘು. ಅತ್ತೇರಿ, ಈ ಮಾತು ನೀವು ಹೇಳಕತ್ತೀರಿ, ಎಲ್ಲ ಗೊತ್ತಿದ್ದನು. ನೇತ್ರ, ಬದಲಾವಣೆ ಜಗದ ನಿಯಮ, ಬದಲಾಗ್ಬೇಕವ. ಈಗ ನೋಡು, ಅವನು ಬದಲಾಗ್ಯಾನ. ನಾವು ನಮ್ಮ ಮನಸ್ಥಿತಿನ ಬದಲು ಮಾಡ್ಕೋಬೇಕು. ಎಲ್ಲರೂ ಒಂದೇ ಥರ ಇರಂಗಿಲ್ಲವ. ಯಾಕೆ ನೀ ಕೆಟ್ಟದ್ದು ಯೋಚನೆ ಮಾಡ್ತಿ? ಬದಲಾಗ್ಯಾನಂತ ಏನಿಲ್ಲ. ನೋಡಿಲ್ಲ, ಅವ ಬದಲಾಗಿರ್ಲಿಕ್ಕಂದ್ರೂ ನಾವು ನಾಟಕ ಮಾಡ್ಕೊತ ಬಂದ್ರೂ ಅವ್ರನ್ನ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ.
ನೋಡು, ಹೆತ್ತ ತಾಯಿ ಹೊಟ್ಟಿ ಯಾರು ಉಳಿಸಿರ್ತಾರ, ಆ ಕಟ್ಕೊಂಡಿರೋ ಹೆಂಡತಿಗೆ ಯಾರು ಮೋಸ ಮಾಡ್ತಾರ, ಅವರು ಯಾರೂ ಉದ್ಧಾರ ಆಗಿಲ್ಲ ಜಗತ್ತಿನಾಗ. ಯಾವ ಗಂಡಸನು ಉದ್ಧಾರ ಆಗಿಲ್ಲ, ಯಾವ ಗಂಡಸನು ಮುಂದೆ ಬಂದಿಲ್ಲ. ನೋಡಪ್ಪ, ಹೆತ್ತ ತಾಯಿ ನಿನಗೆ ಜೀವ ಕೊಟ್ಲು, ಜೀವನ ಕೊಟ್ಟಾಕಿ ಹೆಂಡತಿ, ಅವರಿಬ್ಬರಿಗೆ ಮೋಸ ಮಾಡಿದಿ. ನೀ ಏನು ಉಂಡಿ ಹೇಳಿ ನೋಡೋಣ? ಆ ದೇವ್ರು ಇಲ್ಲನ? ಕರ್ಮ ಅನ್ನೋದು ಬಿಡ್ತತೇನ ಹೇಳಿ ನೋಡೋಣ? ನೀ ಮಾಡಿದ್ದು ನೀನ ಅನುಭವಿಸಿ ಬಂದಿ. ಕಟ್ಕೊಂಡಿರೋ ಹೆಂಡತಿಗೆ ತಪ್ಪಾತಂತೆ ಕ್ಷಮೆ ಕೇಳು, ಅವಾಗ ಕ್ಷಮೆ ಕೇಳು. ಇನ್ನಾರ ಚಂದ ಹೊಂದ್ಕೊಂಡು ಹೋಗು. ಅಕ್ಕ, ಒಂದು ಕಾಲ ಅವಕಾಶ ಕೊಡು. ನನ್ನ ಮಾತಿ ಬೆಲೆ ಕೊಟ್ಟರ ಒಂದು ಕಾಲ ಅವಕಾಶ ಕೊಡು. ನನ್ನ ಮ್ಯಾಗ ಪ್ರೀತಿ ಗೌರವ ಇತ್ತಂದ್ರೆ ಇದೊಂದು ಸತಿ ಅವಂಗ ತನ್ನ ತಪ್ಪಿನ ಅರಿವಾಗೈತಿ, ಭಾಳಕ್ಕೆ ಅವಕಾಶ ಮಾಡಿಕೊಡು. ಮತ್ತೆ ಇದೇ ಥರ ಮಾಡಿದ್ರೆ ಏನು ಮಾಡಿದ್ರಿ ಅತ್ತಿ? ಏನಿ ಆ ಭರವಸೆ ನಾ ಕೊಡ್ತೀನಿ, ಅಣ್ಣ ಬದಲಾಗ್ಯಾರ ಅನ್ನೋದಕ್ಕೆ. ಯಾಕಂದ್ರೆ ನಾವು ಅಣ್ಣ ನಮ್ಗೆ ಸಿಗ್ಬೇಕಂದ್ರೆ ಹೆಂಗಾತಂದ್ರೆ, ನಾವು ಊಟಕ್ಕೆ ಹೋಗಿದ್ವಿ. ಊಟಕ್ಕೆ ಹೋದಾಗ ಅಣ್ಣನೂ ಅಲ್ಲಿ ಊಟಕ್ಕೆ ಕೂತಿದ್ರು. ಊಟ ಮಾಡ್ಯಾನ, ಅದ್ರ ನಂತರ ರೊಕ್ಕ ಇಲ್ಲ ಕೊಡೋಕೆ. ರೊಕ್ಕ ಇಲ್ಲ ಅಂತ ಹೇಳಿದಾಗ ಅವರು ಇವನ್ನ ಅಣ್ಣನ ಬಡಿಯಾಕತ್ತಿದ್ರು. ನನಗೆ ಹಸಿವಾಗಿತ್ತು, ಅದಕ್ಕೆ ತಿಂದ್ಬಿಟ್ನಪ್ಪ. ನನಗೆ ಇಲ್ಲೇ ಏನಾರ ಕೆಲಸ ಕೊಡ್ರಿ, ಕೆಲಸ ಮಾಡ್ತೀನಿ, ನಾನು ನಿಮ್ಮ ರೊಕ್ಕ ಮುಟ್ಟಿಸ್ತೀನಿ ಅಂತ ಅಂದ ಅಣ್ಣ. ರಾಜನಂಗೆ ಬೆಳೆದಂಥ ಮನುಷ್ಯ ನಮ್ಮ ಅಣ್ಣ ಅಂಥ ಕಷ್ಟದ ಪರಿಸ್ಥಿತಿಯಾಗೂ ಹಂಗತಿ ಅನ್ನಕತ್ತಿದ್ನಲ್ಲ, ನನಗೆ ಭಾಳ ಕೆಟ್ಟ ಅನಿಸ್ಬಿಡ್ತು. ನಾನು ನೋಡಿ ಅಲ್ಲೆಲ್ಲ ಬಿಲ್ ಕೊಟ್ಟೆ. ನಾನು ನೋಡೋಣ ಅಣ್ಣ ತಪ್ಪಿಸ್ಕೊಂಡು ಹೋದ. ನನ್ನ ಮಕ್ಕ ತೋರಿಸ್ಬಾರ್ದಂತೆ ಹಿಂದೆಗಡೆ ಅವನು ಬೆನ್ನು ಹತ್ಕೊಂಡು ಹೋಗಿ ನಾನು ಹಿಡಿದು ಮಾತಾಡ್ಸಿಂದ ಯಾಕೆ ಹೋದಿ ನೀನು ಅಂತಂದ್ರೆ, ಬೇಡ, ನಿಮ್ಗೆಲ್ಲರಿಗೂ ನಾ ಕೆಟ್ಟದ್ದು ಬಯಸಿದ್ದೆ, ಆದ್ರೂ ನಿನಗೆ ಎಷ್ಟು ಕೆಟ್ಟದ್ದು ಬಯಸಿದ್ದೆ, ಆದ್ರೂ ನೀನು ನನಗೆ ಒಳ್ಳೇದು ಮಾಡಿದೆಲ್ಲ ಅಂತಂದ. ಇನ್ನೊಂದು ಮಾತಂದ, ಮನೆಯವ್ರಿಗೆಲ್ಲರಿಗೂ ನಾ ಕೆಟ್ಟದ್ದು ಬಯಸಿದ್ದೆ, ಎಲ್ಲರಿಗೂ ನಾನು ಒಂಥರ ಕನಿಷ್ಠವಾಗಿ ನೋಡಿದ್ದೆ, ನನಗೆ ಈ ಶಿಕ್ಷೆ ಬರಬೇಕಾದಿದ್ದ ನಾ ಅನುಭವಿಸ್ತೀನಿ, ನಾ ಎಲ್ಲಿ ಬರಂಗಿಲ್ಲ ಅಂತಂದ. ನಾನು ಒತ್ತಾಯ ಮಾಡ್ಕರ್ಕೊಂಬಂದೀನಿ. ಅಣ್ಣ ಬದಲಾಗೇನ್ರಿ ವೇಣಿ? ನೀವು ಮನಸ್ಥಿತಿ ಬದಲು ಮಾಡ್ಕೊಳ್ರಿ. ಯವ್ವ, ನೀ ನನ್ನ ಕ್ಷಮಿಸಂಗಿಲ್ಲ ಅಂತ ಗೊತ್ತೈತಿ, ಯಾಕಂದ್ರೆ ಕ್ಷಮಿಸ್ಲಾರ್ದಂಥ ತಪ್ಪು ನಾ ಮಾಡೀನಿ. ನಿಮಗೆ ನಾ ಕಷ್ಟ ಕೊಡಂಗಿಲ್ಲ, ನಾ ಬರ್ತೀನಿ ತಗೋಬೇಯವ್ವ. ಕಷ್ಟ ಕಾಲದಾಗಿದ್ದಾಗ ಎಂಥ ಕಲ್ಲ ಹೃದಯ ಇದ್ದ ಮನುಷ್ಯಂದು ಮನಸ್ಸು ಕರಗ್ತದಂತ, ಆದ್ರೆ ನನ್ನ ಮನಸ್ಸು ಕರಗಲಿಲ್ಲ. ನೀನು ಆ ಪರಿಸ್ಥಿತಿ ಬಿಟ್ಟು ಹೋಗ್ಬಾರ್ದಿತ್ತು. ನನಗೆ ಅವಾಗ ಅಹಂಕಾರ ನೆತ್ತಿಗೇರಿತ್ತು. ನಾ ಮಾಡಿದ ತಪ್ಪು, ದಯವಿಟ್ಟು ನನಗೆ ಸಾಧ್ಯ ಆತಂದ್ರೆ ಕ್ಷಮಿಸ್ಬಿಡು. ನಾ ಇನ್ನು ಯಾವತ್ತೂ ಈ ಮನೆ ಕಡೆ ಹಾಯಂಗಿಲ್ಲ, ಯಾವತ್ತೂ ನಾನು ಮುಖ ತೋರ್ಸಂಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸು. ನಿಂದ್ರಿ, ನೀವು ಎಲ್ಲಿ ಹೋಗ್ಬೇಡ್ರಿ, ನಮ್ಮ ಕೂಡ ಇರ್ರಿ. ನಾನು ಎಲ್ಲಿ ನೀವು ನಾಟಕ ಮಾಡ್ಕೊಂಡು ಬಂದಿರೋ ಅಂತ ಅನ್ಕೊಂಡೆ. ಎಲ್ಲಿ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ನೇತ್ರ ಏನು ಹೇಳಕತ್ತೀವ ನೀನು? ಅವ್ರು ಬದಲಾಗ್ಯಾರ ಅಂತೇಳಿ ನನ್ನ ಮನಸ್ಸು ಹೇಳಕತ್ತೈತ್ರಿ. ಅವ್ರಿಗೆ ಒಂದು ಅವಕಾಶ ಕೊಡನ್ರಿ. ಅವ ನನಗೆ ಕ್ಷಮಿಸ್ಬೇ. ತಾಯಿಗೆ ಅನ್ಯಾಯ ಮಾಡಿದ್ರೆ ಹೆಂಗಾಗುತ್ತೆ ಅಂತೇಳಿ ನಾನೊಬ್ಬ ಉದಾಹರಣೆ. ನಿನ್ನ ಮನಸ್ಸಿಗೆ ಎಷ್ಟು ನೋವು ಕೊಟ್ಟನಿಲ್ಲ, ಅದ್ರ 10 ಪಟ್ಟು ನೋವು ತಿಂದೆ ನಾನು. ಅದಕ್ಕಂತಾರ ತಾಯಿ ದೇವ್ರು ಅಂತೇಳಿ, ಈ ದೇವ್ರನ್ನ ಮನಸ್ಸು ಭಾಳ ಉಣಿಸ್ಬಿಟ್ಟಿನಿ ಬೇಯವ್ವ. ನನಗೆ ಕ್ಷಮಿಸ್ಬೇಯವ್ವ. ನನಗೋಸ್ಕರ ನೀ ಎಷ್ಟೆಲ್ಲ ಕಷ್ಟಪಟ್ಟು ಎಲ್ಲರನ್ನೂ ವಿರುದ್ಧವಾಗಿ ಇಟ್ಕೊಂಡೆ. ನನ್ನ ಮ್ಯಾಗಿನ ಪ್ರೀತಿಗೆ ಇನ್ನೊಂದು ಮಗು ಮಾಡ್ಕೊಲಿಲ್ಲ ನೀನು. ನಾನು ಅದನ್ನ ಅರ್ಥನ ಮಾಡ್ಕೊಲಿಲ್ಲವ. ನೀ ನನ್ನ ಪಾಲಿನ ದೇವ್ರು, ನನಗೆ ಕ್ಷಮಿಸ್ಬೇಯವ್ವ. ಹಿಂದಕ್ಕೆ ಯಾರೋ ಮಾಡಿದ್ದನ್ನ ಯಾರೋ ಅನುಭವಿಸ್ತಿದ್ರಂತ, ಆದ್ರೆ ಈಗಿನ ಕಾಲದಾಗ ನಾವು ಮಾಡಿದ್ದ ನಾವು ಅನುಭವಿಸ್ಬೇಕು. ಜೀವನದಾಗ ಯಾವುದೂ ಶಾಶ್ವತ ಅಲ್ಲ. ಒಂದು ಗಂಡಿಗೆ ತಾಯಿ ಎಷ್ಟು ಮುಖ್ಯನೋ ಹಂಗ ಹೆಂಡತಿನೂ ಮುಖ್ಯ. ನೇತ್ರ, ಹಿಂದಕ್ಕೆ ಹಿರಿಯರು ಮಾಡಿದ್ದು ಸತ್ಯ ಐತದ ಗಾದೆ, ಕಟ್ಕೊಂಡವಳು ಕೊನೆ ತನಕ, ಇಟ್ಕೊಂಡವಳು ಇರೋ ತನಕ ಅಂತೇಳಿ. ನನ್ನ ಹತ್ರ ಇರೋ ಮಟ್ಟ ಮಾತ್ರ ಇದ್ಲಕ್ಕೆ. ಜಗತ್ನ್ಯಾಗ ನಮಗೋಸ್ಕರ ಒಂದು ಜೀವ ಮಿಡಿತಿತ್ತಂದ್ರೆ ಅದು ತಾಯಿ ಹೃದಯ ಮಾತ್ರ ರೀ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸಾಕತ್ತೀನಿ ರೀ. ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.